ಖಂಡಿತ ಟೈಗರ್ ಅವರೊಬ್ಬರೇ. ಯಾರೇ ಇವತ್ತು 1000 ಜನ ಬರಲಿ ಹೋಗಲಿ, ಟೈಗರ್ ಅವರೊಬ್ಬರೇ. ನಮ್ಮ ತಂದೆಯವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಟೈಗರ್ ಮಗ ಮರಿ ಟೈಗರ್ ಅಂತ ಕರಿತಿದ್ದಾರೆ. ಸಪ್ರೇಟಾಗಿ ನನಗೆ ಮರಿ ಟೈಗರ್ ಅಂತ ಕೊಟ್ಟಿಲ್ಲ. ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಾನು ಅನ್ನೋದಿಲ್ಲ. ನಾವು ವೆನ್ ಎವರ್ ಇಟ್ ಕಮ್ಸ್ ಟು ಬ್ರದರ್ ಕ್ಯಾರೆಕ್ಟರಿಂದ ಹಂಗೆ ಹೊಡಿಬೇಕು. ಜ್ಞಾಪಕ ಇರುತ್ತೆ ನನಗೆ. ಚರ್ಚೆ ಹೇಳ್ತೀನಿ. ನಾನು ನೋಡಿದೆ ಚೈತನ್ಯ ಸರ್ನ ಹಿಂಗಂದ್ರೆ ಅಂದರೆ ಅವರು ಹೊಡಿಯೋಕೆ ನೋಡ್ಕೊಂಡು ಸ್ಟೇಜಲ್ಲಿ ಸಾರಿ ಕೇಳೋದು ನೋಡಿದ್ದೀನಿ ನಾನು. ಹತ್ತತ್ರ ಬಂದು ಸಾರಿ ಕೇಳೋದು ಯಾವತ್ತೂ ಎಲ್ಲೂ ನೋಡಿಲ್ಲ. ಸೊ ಅವ್ರಿಗೆ ನಾವು ಏರೋಪ್ಲೇನ್ ಇದು ಮಾಡೋದು ಹಿಂದೆ ಚುಚ್ಚೋದು. ಪಾಪ ಕ್ಯಾರೆಕ್ಟರ್ ಎಷ್ಟು ಇನ್ವಾಲ್ವ್ ಆಗ್ಬಿಟ್ರು. ನೀವು ಹೇಳಿದ್ರಲ್ಲ ಇಲ್ಲ ಬ್ರದರ್ ಅದು ಫೀಲ್ ಬರಬೇಕು ಹೊಡಿರಿ ಅಂತ. ಅವ್ರು ಹಾಕಿ ಚುಚ್ಚೋರು ಪಾಪ ಅವರು ಸಡನ್ ಆಗಿ ಇದ್ಬಿಟ್ಟು ಹಿಂಗೆಲ್ಲ ನಡೀತಾವ್ರೆ. ನಾವು ಏನಾಯ್ತು ಅಲ್ಲ, ಆ ಟೈಮಲ್ಲೆಲ್ಲ ಪಾರ್ಸಲಲ್ಲಿ ಬಾಂಬ್ ಫೇಮಸ್. 100% ಕರೆಕ್ಟ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತಿನ ಸಂದರ್ಶನ ತುಂಬ ಒಳ್ಳೆಯ ಎಕ್ಸ್ಕ್ಲೂಸಿವ್ ಆಗಿರೋ ಸಂದರ್ಶನ. ನನ್ನ ಜೊತೆಗಿದ್ದಾರೆ ವಿನೋದ್ ಪ್ರಭಾಕರ್. ಥ್ಯಾಂಕ್ ಯು ಸೋ ಮಚ್ ಸರ್. ಪ್ರತಾಪ್ ನಾರಾಯಣ್, ಅಶ್ವಿನ್ ಹಾಸನ್. ಯಾವುದೇ ಒಂದು ಸಿನಿಮಾ ಆಗಲಿ, ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ, ಯಾವುದೇ ಒಬ್ಬ ಕಲಾವಿದ ಆಗಲಿ, ಯಾವುದೇ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಅದಕ್ಕೆ ಪರ್ಟಿಕ್ಯುಲರ್ ಆದಂಥ ಒಂದಷ್ಟು ಇಂಟ್ರಡಕ್ಷನ್ ಕೊಟ್ಟು ಮಾತಾಡುವಂಥ ಅಭ್ಯಾಸ ಪ್ರತಿಯೊಬ್ಬ ಮಾಧ್ಯಮದವರಿಗೂ ನನ್ನನ್ನು ಸೇರಿ. ನನಗೆ ಸ್ಪೆಷಲಿ ಅನಿಸಿದ್ದು ಬಲರಾಮನ ದಿನಗಳು ಸಿನಿಮಾದ ಸಂದರ್ಶನವನ್ನು ತುಂಬ ಸಿಂಪಲಾಗಿ ಮಾಡೋಣ. ಯಾಕೆ ಅಂದರೆ ವಿನೋದ್ ಪ್ರಭಾಕರ್ ಅವರು ಸಿಂಪಲ್ಲು, ಪ್ರತಾಪ್ ನಾರಾಯಣ್ ಅವರು ರೀಲಲ್ಲಿ ಸಿಕ್ಕಾಪಟ್ಟೆ ರಗಡಾಗಿರ್ಬೋದು, ಬಟ್ ರಿಯಲ್ ಆಗಿ ತುಂಬ ಸಿಂಪಲ್ಲು. ಆ್ಯಂಡ್ ಇವನ್ ಅಶ್ವಿನ್ ಹಾಸನ್ ಹತ್ರ ದೆರ್ ಇಸ್ ನೋ ಡೌಟ್. ಎಲ್ಲ ಸಿಂಪಲ್ಗಳ ಮಧ್ಯೆ ಇಂಟ್ರಡಕ್ಷನ್ ಭರ್ಜರಿಯಾಗಿ ಕೊಡಲಿಲ್ಲ. ಆರ್ ಯು ಓಕೆ ವಿತ್ ದಿಸ್? ನೀವು ಬೇರೆ. ನನಗೆ ಇವತ್ತಿಗೂ ಯಾರು ಎಲ್ಲೇ ನೋಡಿದ್ರು ನನ್ನ ರಾಘವ ಅಂತ ಕರೆದ್ರೆ ಇಷ್ಟ ಆಗುತ್ತೆ, ಟೋನಿ ಅಂತ ಕರೆದ್ರೆ ಇಷ್ಟ ಆಗುತ್ತೆ, ಮಾದೇವ ಅಂತ ಕರೆದ್ರೆ ಇಷ್ಟ ಆಗುತ್ತೆ, ಮುಂದೆ ನನ್ನ ಬಲರಾಮ ಅಂತ ಕರೆದಾಗ ನನ್ಗೆ ಖುಷಿ ಆಗುತ್ತೆ. ಅದೇ ಸಾಧನೆ ನಮ್ಗೆ ಅದೇ ಖುಷಿ ಕೊಡೋದು. ನನ್ನ ಹೆಸರಿಂದ ಈಗಲೂ ಅದು ನಿರ್ಮಾಪಕರ ಡಿಸಿಷನ್, ಅದು ಟೈಗರ್ ಅಂತೆಲ್ಲ ಹಾಕೊಳ್ಳೋದು. ನಾನು ಬರೀ ವಿನೋದ್ ಪ್ರಭಾಕರ್. ಮೊನ್ನೆ ಅಬ್ಸರ್ವ್ ಮಾಡಿದ್ವಿ ನಾವು GT ಮಾಲಲ್ಲಿ. ಆಂಕರ್ ಟೈಗರ್ ಪದ ಬಳಸಿದಾಗನೇ ಅಮ್ಮ ಬೇಡ ಅಂದ್ರು. ದಟ್ ವಾಸ್ ದ ರಿಯಲ್ ಕನೆಕ್ಟಿವಿಟಿ ವಿತ್ ಜೆನ್ಯೂನ್ ಫೀಲಿಂಗ್. ನನ್ನನ್ನು ಮಾತ್ರ ನೀವು ಸೆಲೆಬ್ರೇಟ್ ಮಾಡಿ, ಆ ಒಂದು ಲೆಜೆಂಡ್ಗಳನ್ನ ನಾವು ಮಾತಾಡೋದು ಬೇಡ ಅಂತ. ಖಂಡಿತ ಟೈಗರ್ ಅವರೊಬ್ಬರೇ. ಯಾರೇ ಇವತ್ತು 1000 ಜನ ಬರಲಿ ಹೋಗಲಿ, ಟೈಗರ್ ಅವರೊಬ್ಬರೇ. ಅವ್ರನ್ನ ಟೈಗರ್ ಅಂತ ಕರಿಬೇಕು. ಅವರ ಮಗನಾಗಿ ನನ್ನನ್ನು ಜನ ಬಂದು ಮರಿ ಟೈಗರ್ ಅಂತ ಕರಿತಾ ಇದ್ದಾರೆ. ಅದು ಅವ್ರ ಖುಷಿ, ಅವರ ಪ್ರೀತಿಯಿಂದ. ಅಂದರೆ ನಮ್ಮ ತಂದೆಯವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಟೈಗರ್ ಮಗ ಮರಿ ಟೈಗರ್ ಅಂತ ಕರಿತಿದ್ದಾರೆ. ಸಪ್ರೇಟಾಗಿ ನನಗೆ ಮರಿ ಟೈಗರ್ ಅಂತ ಕೊಟ್ಟಿಲ್ಲ. ನಮ್ಮ ತಂದೆಯವರ ಒಂದು ಏನೇ ಆದರೂ ಅವರ ಕೆಲಸ ಅದನ್ನು ಗುರುತಿಸ್ಕೊಂಡು ಅವ್ರನ್ನ ಗುರುತಿಸ್ಕೊಂಡು ನನ್ನ ಕರಿತಿರೋದು, ಅದು ನನಗೆ ಹೆಮ್ಮೆ ಇದೆ. ಬಟ್ ನನ್ನ ಸ್ವಯ ಇಚ್ಛೆ ಯಾವತ್ತೂ ನನ್ನ ಹೆಸರು ಮುಂದೆ ಯಾವುದೋ ಟೈಟಲ್ಗಳನ್ನ ಬಳಸಲ್ಲ, ಬಳಕೆನೂ ಬೇಡ ಅಂತ ನಾನು ಕೇಳ್ಕೊಳ್ಳೋದು. ಪ್ರತಾಪ್, ಇದಕ್ಕೆ ಆ್ಯಡ್ ಆನ್ ಮಾಡೋದಾದರೆ ನಾನು ಅದೇ ಇವರಲ್ಲಿ ಇಷ್ಟ ಆಗಿದ್ದ ಗುಣನೇ ಅದು. ಈಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ನಾನು ಅನ್ನೋದಿಲ್ಲ. ನಾವು ವೆನ್ ಎವರ್ ಇಟ್ ಕಮ್ಸ್ ಟು ಒಂದು ಪರ್ಫಾರ್ಮ್ ಮಾಡ್ತಿರ್ಬೇಕಾಗಿದ್ರೂ ಸರಿ, ಅಥವಾ ಸೆಟ್ಟಲ್ಲಿ ಬೇರೆಯವ್ರ ಸೀನ್ ಆಗ್ತಿರ್ಬೇಕು, ನಾನು ಅದೆಲ್ಲ ನೋಟಿಸ್ ಮಾಡ್ತೀವಿ. ಇರೋ ಕ್ಯಾರವನಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದಾಯಿತು. ಬಟ್ ಅಲ್ಲಿ ನಡೀತಿದೆ ಅಂದರೆ ಬಂದಲ್ಲಿ ನಿಂತ್ಕೊಂಡು ಆ್ಯಕ್ಚುಲಿ ಒಂದು ಸೀನೆಲ್ಲ ಯಾವುದೋ ಒಂದು ಇದರಲ್ಲಿ ಕಂಟಿನ್ಯೂಟಿ, ಯಾರ್ದೋ ಶೂಸ್ ಏನೋ ಮಿಸ್ ಆಗಿತ್ತಿಲ್ಲ, ಇವ್ರು ಆರ್ಗ್ಯೂ ಮಾಡ್ತಾವ್ರು. ಇವರು ಇಲ್ಲ ಅವ್ನು ಆ ಶೂಸ್ ಹಾಕಿರಲಿಲ್ಲ, ಇಲ್ಲ ನೀವು ತರ್ಸ್ರಿ ಅಂದ್ಬಿಟ್ಟು 10 ನಿಮಿಷ. ನನಗೆ ಐ ಸ್ಟಿಲ್ ರಿಮೆಂಬರ್, ಮೈಸೂರಲ್ಲಿ ಅನ್ಸುತ್ತೆ, ಮೈಸೂರು ನೋ ಮೈಸೂರು ಹಾಸ್ಪಿಟಲ್ ಸೀನಲ್ಲಿ ಶೂಸ್ ಕಂಟಿನ್ಯೂಟಿ ಹೇಳ್ತಾ ಇದ್ರು ಅವರು. ಹಿ ಅಬ್ಸರ್ವ್ಸ್ ಸೋ ಮೆನಿ ಥಿಂಗ್ಸ್. ಅದು ಯಾವಾಗ ಬರುತ್ತಂದ್ರೆ ವೆನ್ ಯು ಹ್ಯಾವ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ. ಆಮೇಲೆ ಇಲ್ಲಿ ನಂದು ನಾನು ನೋಡಿಕೊಂಡ್ರೆ ಸಾಕು ಅಂತ ಇರ್ಬೋದು, ಬಟ್ ಸ್ಟಿಲ್ ನಮ್ಮ ಸಿನಿಮಾ, ಯಾಕಂದರೆ ಇವಾಗ ಜನ ಅಷ್ಟು ಸ್ಮಾರ್ಟ್ ಇದ್ದಾರೆ. ಇವಾಗ ಒಂದು ಕಂಟಿನ್ಯೂಟಿಯಿಂದ ಇರ್ತೀವಿ. ಆ್ಯಂಡ್ ಮೋರ್ ಓವರ್ ವಿ ಆರ್ ಡೂಯಿಂಗ್ 80s ನಡೆದಂಥ ಒಂದು ಇದು. ಸೊ ಎಲ್ಲೂ ಸ್ಟೈಲಿಶ್ ಆಗಿದ್ರೆ ಆ ಕಾಲಿಂದ ಒಂಥರ ಇವಾಗ ಮತ್ತೆ ಅದು ಟ್ರೆಂಡ್ ಆಗ್ತಿದೆ. ಹೈ ವೇಸ್ಟ್ ಪ್ಯಾಂಟ್ ಆಗಿರ್ಬೋದು. ಈ ಸಿನಿಮಾ ಆದಮೇಲೆ ಮತ್ತೆ ಆ ಟ್ರೆಂಡ್ ಶುರು ಆಗುತ್ತೆ. ಹೈ ವೇಸ್ಟ್ ಪ್ಯಾಂಟು, ಬ್ಯಾಗಿ ಪ್ಯಾಂಟು, ಇದೆಲ್ಲ. ಸೊ 80s ನಡೆದಿರೋದು. ಸೊ ಹೀ ಈಸ್ ವಾಟ್ ಈ ಈಸ್. ಕನೆಕ್ಟಿವಿಟಿ ಸಾಕಾಗಿದೆ. ಒಬ್ಬ ಮನುಷ್ಯಂದು ಗೊತ್ತಾಗ್ಬಿಡುತ್ತೆ ನಿಮಗೆ ಗುಣನ. ಅವರು ನಿಜವಾಗ್ಲೂ ಹಂಗೇನಾ ಅಥವಾ ನೋ. ನನಗೆ ಫಸ್ಟ್ ಡೇನ ಇಂದ ಅವ್ರನ್ನ ಮೀಟ್ ಮಾಡಿದಂಗೆ ಇವತ್ತವರೆಗೂ ಐ ಡಿಂಟ್ ಸಿ ಎನಿ ಚೇಂಜಸ್ ಇನ್ ಹಿಮ್. ಸೊ ಅದಕ್ಕೆ ನನ್ಗೆ ಹ್ಯಾವ್ ದಟ್ ಹ್ಯಾಬಿಟ್.
ಒಬ್ಬರದ್ದು ಒಳ್ಳೆ ಗುಣ ನೋಡಿದಾಗ ಅವರಲ್ಲಿ ಒಂದು ಒಳ್ಳೆತನ ಇದ್ದಾಗ ಯು ಶುಡ್ ಎಕ್ಸ್ಪ್ರೆಸ್ ದಟ್, ಯು ಶುಡ್ ಎಕ್ಸ್ಪ್ರೆಸ್, ಯು ಶುಡ್ ಅಪ್ರಿಷಿಯೇಟ್ ದಟ್. ಸೊ ಅವಾಗ ಏನಾಗತ್ತಂದ್ರೆ ಅವಾಗ ಅವ್ರ ತಲೆಯಲ್ಲಿ ಅದು ಇರುತ್ತೆ, ಸಬ್ಕಾನ್ಷಿಯಸ್ಲಿ ಇರುತ್ತೆ, ಅವ್ರು ಚೇಂಜ್ ಆಗಲ್ಲ ಅವರು. ಮನಸ್ಸು ಮತ್ತು ಹೃದಯ ಸ್ವಚ್ಛವಾಗಿದ್ದಾಗ Yes. ಅದೇ ತರದ ಆಡಂಬರ ಬೇಕಾಗಿ Yes. ಅದು ವಿನೋದ್ ಅಂತವ್ರಿಗೆ ಅವ್ರ ಇಂಟೆನ್ಷನ್ ಇಟ್ಸ್ ವೆರಿ ಪ್ಯೂರ್, ಲೈಕ್ ಐ ಆಮ್ ವರ್ಕಿಂಗ್ ಹಿಯರ್, ಇದು ಬರೀ ನನ್ನ ಸಿನಿಮಾ ಅಲ್ಲ, ಇನ್ನು ನಮ್ಮ ಸಿನಿಮಾ. ಸೊ ಹಿ ಕೀಪ್ಸ್ ಟೆಲಿಂಗ್ ದಟ್. ನಿಮ್ಮಿಬ್ಬರ ಮಾತನ್ನ ಅಶ್ವಿನ್ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ ನಂದೇನೋ ಮಿಸ್ ಆಗ್ತಿದೆ ಹೇಳೋದು ಅಂತ. ಎಸ್, ಏನ್ ಮಿಸ್ ಆಯ್ತು ಅಶ್ವಿನ್? ಏನಿಲ್ಲ ನನಗೆ ಅಲ್ಲ, ಈ ಮಾತು, ಈ ಕಾನ್ವರ್ಸೇಷನ್ ಅಲ್ಲಿ ಯು ವಾಂಟ್ ಟು ಸೇ ಸಮಥಿಂಗ್ ಅಬೌಟ್. ಈಗ ಸರ್ ನೋಡಿದಾಗ ನಾನು ಫಸ್ಟ್ ಟೈಮ್ ಸಿನಿಮಾಗಳು ನೋಡಿದ್ದೀನಿ. ಸರ್ದು ಫಸ್ಟ್ ಸಿನಿಮಾ ನಾನು ನೋಡಿದ್ದು ದಿನಕರ್ ಸರ್ ಡೈರೆಕ್ಟ್ ಮಾಡಿದಲ್ಲ ನವಗ್ರಹ. ನಮಗೆ ಏನಂದ್ರೆ ಕಲ್ಪನೆ ಇರುತ್ತೆ, ನಾವೆಲ್ಲ ಚಿಕ್ಕೂರು, ಇವರಾದ್ರೆ ಬೆಂಗಳೂರಲ್ಲಿ ಹುಟ್ಟಿ. ನೀವು ಹಂಗೆಲ್ಲ ಅಂದ್ ಅವ್ರನ್ನೇ ದೊಡ್ಡವ್ರು ಮಾಡ್ತೀರಾ? ಇಲ್ಲ ಚಿಕ್ಕವರು ಅಂದ್ರೆ ಯಾವ ಏಜಲ್ಲಿ ನೋಡಿದ್ರಿ ಅದನ್ನ ಹೇಳಿ. ಜಸ್ಟಿಫೈ ಮಾಡಿಲ್ಲ, ನಾನು ಎಂಟ್ರಿ ಮಾಡಲ್ಲ. ಚಿಕ್ಕ ಊರು ಅಂದಿದ್ದು, ಊರು ಹಾಸನದಲ್ಲಿ. ಓ, ಅಲ್ಲಿ ನೋಡಿದ್ರ ಚಿಕ್ಕವರು ಅಂದ್ಬಿಟ್ಟು ಚಿಕ್ಕವರು ಅಂದ್ಬಿಟ್ಟು ಅಲ್ಲಿ ಪಾಸ್ ತಂದ್ಬಿಟ್ರು ಇಲ್ಲಿ ಹುಷಾರು. ಅಲ್ಲೆಲ್ಲ ಏನಂದ್ರೆ ಆಕ್ಟರ್ಗಳು ಬರ್ತಿದ್ದಾರೆ ಹಾಸನಕ್ಕೆ ಅಂದ್ರೆ ದೊಡ್ಡ ಖುಷಿ. ಅಲ್ಲಿ ಟೈಗರ್ ಪ್ರಭಾಕರ್ ಸರ್ ನಾನು ಕೈ ತುತ್ತು ಕೊಟ್ಟೆ ಅವಳೆ ಎಲ್ಲ ಮಾಡಿದ್ದೆ ನಾನು. ಅದು ಪ್ರೈಸ್ ಬಂದಿತ್ತು ನನಗೆ. ಹೌದಾ? ಅಂದ್ರೆ ಸುಮ್ಮನೆ ಅದೊಂದು ಮೈಮ್ ಥರ ಮಾಡಿದ್ದು, ತಾಯಿ ಬಗ್ಗೆ ಹಿಂಗೆ ಮದರ್ ಇಂಡಿಯಾ, ಅದು ನಂಗೆ ಭಾರಿ ಫೇವ್ರೇಟ್ ಹಾಡು. ಅವ್ರ ಫೈಟು ಮತ್ತು ಆಮೇಲೆ ಶ್ರುತಿ ಮ್ಯಾಮ್ ಜೊತೆ ಒಂದು ಮಾಡಿದ್ರು, ಅಳಿಸ್ಬಿಡ್ತಾರೆ ಸಿನಿಮಾ ಪೂರ್ತಿ. ಅದು ನೋಡಿ ಮಾರ್ತಾಂಡ ಅಲ್ಲ, ಇನ್ನು 3 ಮಕ್ಕಳೇನೋ ಇರ್ತಾರೆ. ಇದು ವಿನಯ ಪ್ರಸಾದ್ ಕರುಳಿನ ಕೂಗೋದು ವಿನಯ ಪ್ರಸಾದ್ ಮ್ಯಾಮ್. ಅದನ್ನ ನೋಡ್ಕೊಂಡು ಇವ್ರು ಸ್ಟಾರ್ ಮಗ ಅಲ್ಲ. ಓಕೆ, ಇಲ್ಲಿ ಕನೆಕ್ಟ್ ಆಯ್ತು ನೋಡ್ಕೊಳ್ಳಿ. ಸೊ ನಮ್ಮ ತಂದೆಯವ್ರನ್ನ ಕರುಳಿನ ಕೂಗು ಆಗ್ಲಿ, ಕೈ ತುತ್ತು ಕೊಟ್ಟೋಳೆ ಅಂದ್ರೆ ಕಲಿಯುಗ ಭೀಮ, ಅದನ್ನ ಸ್ಕೂಲಲ್ಲಿ ನೋಡಿದ್ದಾರೆ. ಅವಾಗ ನಾನು ಸ್ಕೂಲು ಅಂದ್ರೆ ಹೇಳ್ತಾ ಇರೋದು, ನಾವು ನೀವೆಲ್ಲ ಸೇಮ್ ಏಜ್. ನಾನು ಸೆಟ್ಟಿಗೆ ಬಂದಾಗ ಫಸ್ಟ್ ಡೇ ವೆರಿ ಫಸ್ಟ್ ಶಾಟ್ ಚೈತನ್ಯ ಸರ್, ಅಶ್ವಿನ್ ವಿನೋದ್ ಸರ್ ಜೊತೆ ವರ್ಕ್ ಮಾಡಿದ್ದೀರಾ ಅಂತ ಅಂದರು. ಇಲ್ಲ ಸರ್, ಫಸ್ಟ್ ಟೈಮ್ ಅಂತ ಅಂದೆ. ಬನ್ನಿ ಅಂತ ಹೇಳಿ ಸೆಲ್ ಥರ ಇರುತ್ತೆ ಮೈಸೂರಲ್ಲಿ, ಮಂಜ ಛತ್ರ ಅಲ್ಲ ಸೆಟ್. ಅಲ್ಲಿ ಒಳಗೋದ್ವಿ, ಒಳಗೋದ ತಕ್ಷಣ ಅಶ್ವಿನ್ ಅಂತ ನನಗೆ ಆದರೂ ಒಂದು ಹಿಂಜರಿಕೆ ಬರುತ್ತೆ ಇರುತ್ತೆ. ಅಂದರೆ ಒಂದು ನಮ್ಗೆ ಗೊತ್ತಿದೆಯಲ್ವಾ, ಪ್ರಪಂಚಕ್ಕೆ ಗೊತ್ತು ಟೈಗರ್ ಪ್ರಭಾಕರ್ ಸರ್ ಅವ್ರ ಮಗ, ಇವರು ದೊಡ್ಡ ಹೀರೋ. ನಾವು ಇವ್ರ ಸಿನಿಮಾಗಳು ನೋಡಿದ್ವಿ ತಕ್ಷಣ ಬಂದಾಗ ಒಂದು ಸಣ್ಣ ವೈಬ್ರೇಷನ್ ಅದಂಗೆ ಹೊಡಿಯೋ ಸೀನ್, ಅದುವೇ ಡೈಲಾಗ್ ಯಾರು ಹೇಳ್ಬಿಡ್ಬೋದಿತ್ತು. ಹೊಡಿಯೋದು ಇವ್ರನ್ನ ಉಲ್ಟಾ ಮಲಗಿಸಿ, ಇವ್ರ ಪ್ರತಾಪ್ ಇರ್ತಾನೆ ಹಾಕೊಂಡು ಅಶ್ವಿನ್ ಸರೋನ್ ಅವರು ಎಕ್ಸ್ಕ್ಲೂಸಿವ್ ಕಂಟೆಂಟ್ TRP-ಗೋಸ್ಕರ, TRP ಚೆನ್ನಾಗಿ ಬರುತ್ತೆ. ಸೊ ನನಗೆ ಹೊಡಿಯೋಕ್ಕೆ ಭಯ. ಅಂದ್ರೆ ಭಯ ಇನ್ ದ ಸೆನ್ಸ್ ಏನು ಅನ್ಕೊಂಡ್ಬಿಡ್ತಾರೋ, ಜೋರಾಗಿ ಹೊಡೆದು ಆ ಥರ ಅಂತ. ನಾನು ಫಸ್ಟ್ ಮಾತಿನ ನನಗೆ ಸರಿಗೆ ನೆನಪಿರಲ್ಲ, ಹೇಳಿದ್ದ ಬ್ರದರ್ ಕ್ಯಾರೆಕ್ಟರಿಂದ ಹಂಗೆ ಹೊಡಿಬೇಕು, ಜ್ಞಾಪಕ ಇರುತ್ತೆ ನನಗೆ. ಚರ್ಚೆ ಹೇಳ್ತೀನಿ. ನಾನು ನೋಡಿದೆ ಚೈತನ್ಯ ಸರ್ನ ಹಿಂಗಂದ್ರೆ ಅಂದ್ರೆ ಅವ್ರು ಹೊಡಿಯೋಕೆ ಹೊಡ್ಕೊಂಡು ಏನಾರು ಮಾಡ್ಕೊಂತ. ಅದು ಆಕ್ಚುಲಿ ಹೊಡಿಯೋದಂದ್ರೆ ಕೂದಲು ಇಟ್ಕೊಂಡು ಎಳಿಬೇಕು ಅವರು. ಆಮೇಲೆ ಕಾಲಿಗೆ ಹೊಡಿಯೋದು ಇತ್ತು, ಏರೋಪ್ಲೇನು. ಸೊ ಅವಾಗಲೇ ಏರೋಪ್ಲೇನ್ ಬಂದ ತಕ್ಷಣ, ಆಚೆ ಬಂದ ತಕ್ಷಣ ಟೀ ಕುಡಿಯೋಕ್ಕೆ ಅಂತ ಒಂದು ಬ್ರೇಕ್ ಸಿಕ್ತು. ನಾನು ಪ್ರತಾಪ್ ಹೊರಗಡೆ ಚೇರ್ ಹಾಕೊಂಡು ಕೂತಿದ್ವಿ. ನಾನು ಹೇಳಿದೆ, ಬ್ರದರ್ ತುಂಬಿದ್ದು ಕೂಡ ತುಳ್ಕಲ್ಲ. ಒಂದೇ ನಾನು ಹೇಳಿದ್ದೆ. ಅಂದರೆ ನಾವೇನೋ ಅಂದ್ಕೊಂಡಿರ್ತೀವಿ, ಪಿಕ್ಚರೇ ಬೇರೆ ಇರುತ್ತೆ. ಸೊ ನನಗೆ ಅವಾಗ ರೆಸ್ಪೆಕ್ಟ್ ಜಾಸ್ತಿ ಆಯಿತು. ಆಮೇಲೆ ನನಗೇನಂದರೆ, ಈಗ ನಾನು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದವರು. ನಮಗೆ ಈಗ ಇಂಜಿನಿಯರಿಂಗ್ ಓದಿರೋದ್ರಿಂದ ಕಾರ್ಪೊರೇಟಲ್ಲಿ ಹೆಂಗಿರ್ಬೇಕು ಅಂತ ನಮಗೆ ಟ್ರೈನಿಂಗ್ ಸ್ಕೂಲಲ್ಲಿ, ಕಾಲೇಜಲ್ಲಿ ಅಂದರೆ ಹೇಗೆ ಮಾತಾಡಬೇಕು, ಅಲ್ಲಿ ಕಸ್ಟಮರ್ ಜೊತೆ ಹೇಗೆ ಮಾತಾಡಬೇಕು ಆ ಥರ. ಬಟ್ ಸಿನಿಮಾದಲ್ಲಿ ನಮ್ಗೆ ಗೊತ್ತಿರಲ್ಲ. ಅಂದರೆ ಅಲ್ಲಿ ಈ ಥರದವ್ರು ನೋಡೇ ನಾವು ಕಲಿಯೋದು. ಅಂದರೆ ಆ್ಯಡ್ ಆನ್. ಈಗ ಮೊನ್ನೆ ಒಂದು ಪ್ರೆಸ್ ಮೀಟ್ ಆಯಿತು ಸರ್, ಸ್ವಲ್ಪ ತಡವಾಗಿ ಬಂದರೆ ಮೆಡಿಕಲ್ ರೀಸನ್ಸ್. ಸ್ಟೇಜಲ್ಲಿ ಸಾರಿ ಕೇಳೋದು ನೋಡಿದ್ದೀನಿ ನಾನು. ಹತ್ತತ್ರ ಬಂದು ಸಾರಿ ಕೇಳೋದು ಯಾವತ್ತೂ ಎಲ್ಲೂ ನೋಡಿಲ್ಲ. ಡಿಸ್ಟೆನ್ಸ್ ಅಲ್ಲಿ ಸಾರಿ ಕೇಳಿ ನೋಡಿರ್ತೀರಾ, ಕ್ಲೋಸ್ ಬಂದು ಅದೇನಾಗುತ್ತೆ ಗೊತ್ತಾ, ಅದು ಮನುಷ್ಯನ ಹಂಬಲ್ ಮಾಡ್ಬಿಡುತ್ತೆ. ಈಗ ಬಗೆರೋ ಮುನ್ನ ಬಾಯಿಲಿ ಕಸ ಗುಡಿಸ್ತಿರೋನು ಮತ್ತೆ ನಡ್ಕೊಂಡು ಹೋದಾಗ ಯಾವುದು ಕಿಚ್ಚ ಹಕ್ ಮಾಡೋದು ಅವ್ನಿಗೆ ಫೀಲ್ ಆಗ್ಬಿಡ್ತಾನ ಅವನು, ಸಂಜಯ್ ದತ್ ಆ ಥರ. ನಾನು ಅದನ್ನು ಅವಾಗ ಪ್ರತಾಪ್ ಹೇಳಿದೆ, ಇದು ಅಂತ. ಅಂದರೆ ಇನ್ನು ನನಗೆ ಆ್ಯಡ್ ಆದಾಯಿತು, ನನಗೆ ಒಂಥರ ಟಾಪಪ್ ಮಾಡ್ದಂಗೆ ನನ್ನ ನೆಕ್ಸ್ಟ್ ನನ್ನ ಕೆರಿಯರ್ಗೆ. ಸೊ ಸರ್ ಒಂಥರ ತುಂಬಿದ್ದು ಕೂಡ ತಿಳ್ಕಲ್ಲ, ಅದು ಕರೆಕ್ಟಾಗಿ
ಬಲ ಇದೆ, ರಾಮ ಇದ್ದಾನೆ, ಅಬ್ಬಾ ಇವ್ರಿಗೆ ಸಿಕ್ಕಿದೆ. ಎಷ್ಟು ಪ್ರಾಸಬದ್ಧವಾಗಿ ಹೇಳ್ತಾ ಇದ್ದೀವಿ, ನಾವು ಅದನ್ನ ಆಲಿಸ್ತಾ ಇದ್ದೀವಿ. ನನಗೆ ಇಲ್ಲಿ ಸಿನಿಮಾಗೆ ಬಂದಲ್ಲೇ ಗೊತ್ತಾಗಿತ್ತು ಇವರು ಹಾಸನದವ್ರೆ ಬಲರಾಮ ಅಂತ. ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ. ಆಮೇಲೆ ನೋಡೋ ಪ್ರೊಡ್ಯೂಸರು ಹಾಸನದವರು. ಸೊ ಎಲ್ಲ ಕೂಡ್ಕೊಂಡು ಆಮೇಲೆ ನಾನು ರಾಯರ ಭಕ್ತ, ಸರ್ ರಾಯರ ಭಕ್ತ, ಎಲ್ರು ನಾವು ರಾಯರು ಎಲ್ಲ ರಾಯರ ಭಕ್ತರು, ಬಾಬಾ ಭಕ್ತರು. ಮೇಲಾಗಿ ಸೊ ಎಲ್ಲ ಸಿಂಕ್ ಆಗಿ ಸರ್ ಬಗ್ಗೆ ಅಂದ್ರೆ ಇಲ್ಲಿವರೆಗೆ ಅವ್ರ ಸಿನಿಮಾಗಳು ನೋಡಿರ್ತೀವಲ್ಲ, ಈಗ ಇನ್ನೊಂದು ದೃಷ್ಟಿಕೋನ ನೋಡ್ತೀವಿ. ಆಲ್ವೇಸ್ ಪರ್ಸ್ಪೆಕ್ಟಿವ್ ಎರಡು ಇರುತ್ತೆ. ಅಂದ್ರೆ ಈಗ ಅವ್ರ ವ್ಯಕ್ತಿಯಾಗೂ ಪರಿಚಯ ಆದ್ರು, ನಟ ಆಗಿ ಗೊತ್ತಿದೆ ಎಲ್ಲರಿಗೂ. ಒಂಥರ ಅಂದ್ರೆ ಒಂಥರ ಸೆಟ್ ಮಾಡಿದಾರೆ ಅವರು, ಸ್ಟ್ಯಾಂಡರ್ಡ್ ಇದೆ ಸರ್. ಇದು ಆಕ್ಚುಲಿ ಬಂದು ನಾನು ಇಲ್ದೇದಾಗ ಕೇಳಬೇಕು, ನನ್ನನ್ನು ಕೂರಿಸ್ಕೊಂಡು. ಆಕ್ಚುಲಿ ಇನ್ನೊಂದು ಮಜಾ ಏನು ಗೊತ್ತಾ, ಇವ್ರು ಬಂದು ಅವ್ರಿಗೆ ಅಷ್ಟು ಲೀನಿಯನ್ಸ್ ಕೊಟ್ಬಿಟ್ರ, ಇಲ್ಲ ನೀವು ಹೊಡಿಬೇಕು ಆ ಫೀಲ್ ಬರಬೇಕು ಅಂತ. ನೆಕ್ಸ್ಟ್ ಸೀನಲ್ಲಿ ಒಬ್ರು ದಾಡಿ ಬಿಟ್ಕೊಂಡಿದ್ರಲ್ಲ, ಸೊ ಅವ್ರಿಗೆ ನಾವು ಏರೋಪ್ಲೇನ್ ಇದು ಮಾಡೋದು, ಹಿಂದೆ ಚುಚ್ಚೋದು. ಪಾಪ ಕ್ಯಾರೆಕ್ಟ್ರಲ್ಲಿ ಎಷ್ಟು ಇದು ಮಾಡ್ಲಾಗ್ಬಿಟ್ರು. ನೀವು ಹೇಳಿದ್ರಲ್ಲ, ಇಲ್ಲ ಬ್ರದರ್ ಅದು ಫೀಲ್ ಬರಬೇಕು ಹೊಡಿರಿ ಅಂತ, ಅವ್ರು ಹಾಕಿ ಚುಚ್ಚೋರು. ಪಾಪ ಅವರು ಸಡನ್ ಆಗಿ ಎದ್ಬಿಟ್ಟು ಹಿಂಗೆಲ್ಲ ನಡೀತಾವ್ರೆ. ನಾವು ಏನಾಯ್ತು ಬ್ರದರ್, ಇಲ್ಲ ಅಶ್ವಿನ್ ಸರ್ ಅವ್ರ ಕ್ಯಾರೆಕ್ಟರ್ಗೆ ಹಾಕಿ ಇಲ್ಲೆಲ್ಲ ಪಾಪ ತೊಡೆಲ್ಲ ಪರಿಚೋಗ್ಬಿಟ್ಟಿದೆ. ಸಿ ಸಮ್ ಟೈಮ್ ಅದು ಫಾರ್ ಅ ಗುಡ್. ಇದು ನಾನು ಒಂದು ಹ್ಯೂಮರ್ ಆಗಿರ್ಲಿ ಅಂತ ನಾನು ಹೇಳಿದೆ, ಬಟ್ ಹಿ ಟುಕ್ ಇಟ್ ಸೋ ಸೀರಿಯಸ್ಲಿ. ಯಾಕಂದ್ರೆ ಅದು ಇಂಪ್ಯಾಕ್ಟ್ ಆಗತ್ತೆ, ನೀವು ಅಗ್ರೆಷನ್ ಇದೆಲ್ಲ ತೋರಿಸಿದಾಗ. ಅವ್ರಿಗೇನು ಅಂದ್ರೆ ಅವರೇ ಹೇಳ್ಬಿಟ್ರಿ ವಿಶ್ವ ಅವ್ರಿಗೂ 4 ಬಿತ್ತು. ಅದು ಸ್ವಲ್ಪ ಸೆಟ್ ಅವ್ರು ಮಾಡಿದ್ರು, ಇರ್ಲಿ ಬಿಡಿ ಸರ್, ಪರವಾಗಿಲ್ಲ ಸರ್. 4 ಅದೇ ಬಿತ್ತದು, ಏನೂ ಮಾಡಕ್ಕ. ಬಲರಾಮನ ದಿನಗಳು ಅಂತಂದಾಗ ಕಾಂಟೆಂಟ್ ಪಾಯಿಂಟ್ ಆಫ್ ವ್ಯೂ ನೀವೆಲ್ಲರೂ ಪಾತ್ರವಾಗಿ ಅದನ್ನು ಫೀಲ್ ಮಾಡಿದ್ದೀರಿ. ಬಟ್ ನನಗೊಂದು ಡೌಟ್ ಬಂದಿದ್ದು, KM ಚೈತನ್ಯ ಅವರು ಬಲರಾಮನ ದಿನಗಳು ಈ ಕಾಂಟೆಂಟಲ್ಲಿ, ಈ ಪ್ರೆಸೆಂಟೇಷನಲ್ಲಿ, ಈ ನರೇಷನಲ್ಲಿ, ಈ ಸ್ಕ್ರಿಪ್ಟಲ್ಲಿ, ಡೈಲಾಗಲ್ಲಿ, ಇಡೀ ಮೇಕಿಂಗಲ್ಲಿ, ಸಿನಿಮಾ ಮುಗಿದ ಮೇಲೆಯೂ ಸಹ ಯಾವುದೋ ಒಂದು ವಿಷಯನ ಅವರು ಮಿಸ್ ಮಾಡಿದ್ದಾರೆ ಅಂತ ಸುದ್ದಿ ಮನೆಯ ತಂಡದ ಒಂದು ಸಣ್ಣ ಡಿಕೋಡಿಂಗ್. ಇಲ್ಲೊಂದು ಸಣ್ಣ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಶ್ಯಾಮ್ ತಗೊಂಡು ಕೊಡಿ ಅವ್ರಿಗೆ, VP ಸರಿ ಕೊಡಿ. ಅವ್ರಿಗೆ ಏನು ಹೇಳ್ಕೊಡಿ, ಏನು ಹೇಳ್ತೀರಾ ಸರ್? ನಮ್ಮ ಸುದ್ದಿ ಮನೆ ಕಡೆಯಿಂದ ನಿಮ್ಗೆ ಏನೋ ಒಂದು ಗಿಫ್ಟ್ ಇದೆ, ಅದನ್ನ ದಯವಿಟ್ಟು ಓಪನ್ ಮಾಡಿ ಸರ್. ಓಪನ್ ಮಾಡಿ. ಅದನ್ನು ನೀವು ನನ್ನ ಪ್ರಕಾರ ಚಾನ್ಸೇ ಇಲ್ಲ. ಅದು ಆ ಟೈಮಲ್ಲಿ ಹೆವಿ ಟ್ರೆಂಡ್ ಇತ್ತದು. ತೆಗಿರಿ ನೋಡೋಣ. ಆ ಟೈಮಲ್ಲಿ ಟ್ರೆಂಡ್ ಹೆವಿ ಟ್ರೆಂಡ್ ಇತ್ತು. ಯಾವಾಗ ಇದು ಆ ದಿನಗಳು ಟೈಮಲ್ಲಿ 80, 85, 90, 2000 ಹೆವಿ ಟ್ರೆಂಡ್ ಇದ್ದಂತ ಒಂದು ಅತ್ಯಂತ ಶ್ರೇಷ್ಠ ಮಟ್ಟದ ವಸ್ತು ಅದು. ಇದು ಕಡ್ಲೆ ತೆಗಿರಿ ನೋಡೋಣ. ಚಿಕ್ಕಿ ತೆಗಿರಿ ನೋಡೋಣ. ಇಲ್ವಾ, ಮುರಿದಾಕ್ಬಿಟ್ಟೆ ಬೇರೆ. ಅಲ್ಲ, ಹಿಂಗೆಲ್ಲ ಮಾಡಿದ್ರೆ ಇಷ್ಟು ಪ್ಯಾಕಿಂಗ್ ಹಿಂಗೆ ಮಾಡಿಬಿಟ್ರೆ ನಾವು ಹೆಂಗೆ ತೆಗಿಯೋದು? ಆಚೆಗೆ ಬರಬಾರ್ದು ಅನ್ನಂಗೆ. ಅಲ್ಲ, ಆ ಟೈಮಲ್ಲೆಲ್ಲ ಪಾರ್ಸಲಲ್ಲಿ ಬಾಂಬ್ ಫೇಮಸ್ಸು. 100% ಕರೆಕ್ಟು. ಸೂಪರ್. ಅಲ್ಲ, ಬರೀ ಅದನ್ನ ಗೆಸ್ ಮಾಡಿ ಹಂಗೆ ಮುರಿದೇ ಕರೆಕ್ಟಾಗಿ ಗೊತ್ತಾಯ್ತು. ಕೊಡಿ, ಇಲ್ಲೊಂದು ಕೊಡಿ. ಥ್ಯಾಂಕ್ ಯು. ಡಯಟ್ ಇದ್ರೆ ಆಮೇಲೆ ತಿನ್ನಿ. ಇಲ್ಲ, ಇದು ಒಳ್ಳೇದು. ಇದು ಇಲ್ಲ, ತುಂಬ ಒಳ್ಳೆಯದು. ಪಠಾನ್ ಭಾಯ್ ಅದಾವ್. ಒಂದು ರೈಲಿ ರವೀಂದ್ರ ಸಿಗ್ಲಿ. ತಗೊಳ್ಳಿ. ಥ್ಯಾಂಕ್ ಯು. ಎಲ್ಲಿ? ಥ್ಯಾಂಕ್ ಯು. ತಗೊಳ್ಳಿ. ಬಂದು ತಗೊಳ್ಳಿ. ಹಾಂ, ಥ್ಯಾಂಕ್ ಯು ಸರ್. ಏನು ನೆನಪಾ ಸರ್? ಇದು ಆ್ಯಕ್ಚುಲಿ ನಮ್ಮ ಅಂಕಲ್, ಕುಮಾರ್ ಅಂಕಲ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಅಂಕಲ್ ತುಂಬ ಫೇಮಸ್. ಆ ಶೂಟಿಂಗ್ ಟೈಮಲ್ಲಿ ಎಲ್ಲ ಜೋಬಲ್ಲಿ ಹಾಕ್ಕೊಂಡು ಫಸ್ಟಲ್ಲಿ ಅವರೇ ಬರೋರು ನನ್ನ ಜೊತೆ. ಅವಾಗ ಭಾಳ ಸಪೋರ್ಟ್, ನಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬ. ನಮ್ಮ ಸೋದರ ಮಾವ ಅವರು ಇದನ್ನು ಶೂಟಿಂಗ್ ಸ್ಪಾಟಿಗೆ ತಂದು ಭಾಳ ಜನ ಅವ್ರನ್ನ ಚಿಕ್ಕಿ ಅಂಕಲ್ ಅಂತಲೇ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸರ್ಪ್ರೈಸ್. ನನಗೆ ಅದು ಜ್ಞಾಪಕಕ್ಕೆ ಬರ್ತಾಯಿದೆ. ಆ್ಯಂಡ್ ಇದು ಭಾಳ ಒಳ್ಳೆಯದು. ನಮ್ಮ ಸ್ಮೋಕಲ್ಲಿ, ಡಸ್ಟು ಇದರಲ್ಲಿ ಮಾಡ್ತಿರ್ಬೇಕಾರೆ, ಫೈಟ್ ಗೀಟನೋ ಅಥವಾ ಸೀನನೋ ಮಾಡ್ತಿರ್ಬೇಕಾರೆ ಬೆಲ್ಲ ಇಲ್ಲಾಂದರೆ ಈ ಚಿಕ್ಕಿ ಕೊಡೋರು, ಕಡಲೆ ಮಿಠಾಯಿ ಇದು. ಆ್ಯಂಡ್ ನನಗೆ ಭಾಳ ಇದು ಈ ಜೇನುತುಪ್ಪ ಇದರಲ್ಲಿ ಒಂದು ಸ್ವೀಟ್ ಮಾಡೋರು ಕರೆಕ್ಟ್. ಅವಾಗ ಅಮ್ಮ ಕಚ್ಚಿದ್ರೆ ಒಂಥರ ಅದ್ರ ಒಳಗಡೆ ಆ್ಯಕ್ಚುಲಿ ಜೇನುತುಪ್ಪ ಅಲ್ಲ, ಅದು ಇದ್ರದ್ದು ಶುಗರ್ ಸಿರಪ್. ಅದು ನಮಗೆ ಗೊತ್ತಿರಲಿಲ್ಲ. ಅದನ್ನು
ಜೇನು ಇದ್ರ ಮಿಠ ಅಂತಾನೆ ಏನೋ ಕರೆಯೋರು ಅದನ್ನು. 50 ಪೈಸನೋ 20 ಪೈಸೆ ಏನೋ ಡೈಮಂಡ್ ಥರ ಇತ್ತು, ಅದಕ್ಕೆ 2 ಏನೋ ಕೊಡೋರು ಆ ಟೈಮಲ್ಲಿ, 1-2 ಬಾಟ್ಲಲ್ಲಿರೋದು. ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಸಖತ್ ಫೇವ್ರೇಟ್ ಇದು. ಇವಾಗಿದು ಸೊಫೆಸ್ಟಿಕೇಟೆಡ್ ಆಗಿ ಪ್ಯಾಕೆಟೆಲ್ಲ ಬರುತ್ತೆ, ಆವಾಗ ಬಾಟ್ಲು ಅದರಲ್ಲೆಲ್ಲ ಹಿಂಗೆ ಇರೋದು, ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೆ ಎತ್ಕೊಳ್ಳೋದು, ಅಂತ ಬೈದ್ರೆ ತಿರ್ಗಾ ಮುರಿದ್ಬಿಡ್ತು, ಆಯಿತು ಬಿಡ ಬಾಯಿ ಇಟ್ಕೊಂಬಿಡು. ಖುಷಿ ಆಯ್ತಾ? ಸುಲ್ತಾನ್ ಬೈ ಈ ಥರ ಎಲ್ಲ ಇರೋರು ಅಲ್ಲಿ. ಸುಲ್ತಾನ್ ಬೈ ಎತ್ಕೊಂಬಿಡೋದಾ ಅಂದರೆ ಸಾಕು, 2 ಅಷ್ಟೇ, ಹಿಂಗೆ ಎತ್ಕೊಂಬಿಡೋದು, ಪಾಕೆಟಲ್ಲಿ ಹಾಕೊಂಬಿಡೋದು, ಇಡೋಲ್ಲ. ನಮ್ಮ ಸ್ಕೂಲ್ ಹತ್ರ ಎಲ್ಲ ತುಂಬ ಅದೆಲ್ಲ ಸಿಕ್ಕಾಪಟ್ಟೆ ಮೆಮರಿ. ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು, ಥ್ಯಾಂಕ್ ಯು. ಸುದ್ದಿ ಮನೆಯಲ್ಲಿ ನಾವು ನಿನ್ನೆ ಮಾತಾಡ್ತಾ ಯಾವುದೇ ಒಬ್ಬ ಸ್ಟಾರ್ಗಾಗಲಿ ಒಬ್ಬ ನಟರಿಗಾಗಲಿ ಏನೋ ಒಂದು ಹೂ ಕೊಡ್ತೀವಿ, ಒಂದು ಡ್ರೈ ಫ್ರೂಟ್ಸ್ ಏನೋ ಒಂದು ಇದು ಕೊಡ್ತೀವಿ. ನಾನು ತಂದಿರೋದೇ ಬರೀ 30 ರೂಪಾಯಿ ಐಟಮ್, ಅದು 5 ರೂಪಾಯಿ ಕೊಂದು 30 ರೂಪಾಯಿ ಐಟಮು. ಅದನ್ನು ತಂದು ಪ್ಯಾಕ್ ಮಾಡೋ ಟೈಮಲ್ಲಿ ಸ್ಟ್ರೇಟ್ ಅವೇ ಐ ವೆಂಟ್ ಟು 40 ಇಯರ್ಸ್ ಬ್ಯಾಕ್. 1986 ಬಹಳಷ್ಟು ಸಿನಿಮಾಗಳು ಕನ್ನಡದಲ್ಲಿ ಬರ್ತವೆ. ಅದ್ರ ಒಂದು ಸಿನಿಮಾ ನನ್ನನ್ನು ಸೇರಿ ತುಂಬ ಜನಕ್ಕೆ ಡಿಸ್ಟರ್ಬ್ ಮಾಡುತ್ತೆ, ಅದು ಟೈಗರ್ ಸಿನಿಮಾ ಆಗಿರುತ್ತೆ 86ಅಲ್ಲಿ. ರೈಟ್ ನೌ 2026, 40 ಇಯರ್ಸ್, 40 ವರ್ಷದ ಇತಿಹಾಸ ಇರುವಂಥ ಒಂದು ಸಿನಿಮಾದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ 30 ರೂಪಾಯಿ ನನಗೆ ಅದು ದೊಡ್ಡ ಅಮೌಂಟಾಗಿ ಕಾಣಿಸ್ತು ನನಗೆ. ಟೈಗರ್ ಅನ್ನೋದನ್ನ ಅಂದರೆ ನಾನು ಅದನ್ನು ದೊಡ್ಡ ಮಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀನಿ. ಆ ಟೈಮಲ್ಲಿ ಬಹಳಷ್ಟು ಸಿನಿಮಾಗಳು ತನ್ನದೇ ಆದಂಥ ಡೈಮೆನ್ಷನಲ್ಲಿ ಹಿಟ್ ಆಗಿದ್ರೂ ಟೈಗರ್ ಪ್ರಭಾಕರ್ ಅವರ ಆ ಒಂದು ಬೈಸಿಪ್ಸು, ಆ ಒಂದು ಎಕ್ಸಸೈಸ್ ಮಾಡುವಂತಹ ಫೀಲು, ಆ ಬ್ಯಾಕ್ಡ್ರಾಪಲ್ಲಿ ಆ ಸ್ಮೋಕಿಂಗ್ ಫೀಲು, ಆರ್ತಿ ಅಮ್ಮನ ಒಂದು ರಿಯಾಕ್ಷನ್ಸು, 1 ಸೆಕೆಂಡ್ ನನಗೆ ರಪ್ಪನ್ನು ಪಾಸ್ ಆಗೋಗುತ್ತೆ. ಇದಕ್ಕೆ ನಾನು ನಿಮಗಿಂತಲೂ ನಾನು ಇವರಿಂದ ಕೇಳ್ತೀನಿ, ಟೈಗರ್ ಅಂದಾಗ ಏನು ನೆನಪಾಗುತ್ತೆ ನಿಮಗೆ? ನನಗವ್ರು ತುಂಬ ಇಷ್ಟ. ಆ್ಯಕ್ಚುಲಿ ನನ್ನ ಜಿಮ್ಮೆಲ್ಲ ಆ ಟೈಮಲ್ಲ ಚಿಕ್ಕ ವಯಸ್ಸಲ್ಲಿ ಐಸ್ಟು ಮಿಮಿಕ್ ಅಂದ್ಕೊಂಡು ಟ್ರೈ ಮಾಡ್ತಿದ್ದೆ ನಾನು. ಐಸ್ಟು ಡು ಸ್ಕೂಲ್ ಡೇಸ್ ಎಲ್ಲ, ಯಾಕಂದರೆ ಅವ್ರನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡಿದ್ದೀರಿ. ನಮ್ಗೆ ಚಿಕ್ಕ ವಯಸ್ಸಲ್ಲಿ ಒಂದು ಯಾಕಂದರೆ ನಮಗೆ ಸ್ಯಾಟರ್ಡೆ ಸಂಡೇ ಮಾತ್ರ ದೂರದರ್ಶನ ಇದ್ದಿದ್ದಲ್ವಾ, ಸೊ ನಮಗೆ ಸಿಗ್ತಾ ಇದ್ದಿದ್ದೆ ಸ್ಯಾಟರ್ಡೆ ಅಥವಾ ಸಂಡೇ. ಆ ಸಿನಿಮಾ ನೋಡಿದಾಗ ನಾವುಗಳು ಫ್ರೆಂಡ್ಸ್ ಎಲ್ಲ ಹೆಂಗಂದ್ರೆ ನಾವುಗಳೇ ಒಂದೊಂದು ಕ್ಯಾರೆಕ್ಟರ್ ಮಾಡ್ಕೊಂಡ್ಬಿಡ್ತಿದ್ವಿ. ಇವಾಗ ಗಂಧದ ಗುಡಿ ಬಂದಾಗ ಪ್ರಭಾಕರ್ ಸರೇ ನಾನದು ಅಂತ, ಲೈಕ್ ವಿ ಯೂಸ್ ಟು ಟ್ರೈ ಟು ಅವ್ರನ್ನ ಇಮಿಟೇಟ್ ಮಾಡೋದು, ಅವ್ರ ಥರ ಮಾತಾಡೋದು, ತುಂಬ ಇದಿದೆ. ಆ್ಯಂಡ್ ನಾನು ಇನ್ನೊಂದು ಕೇಳ್ಪಟ್ಟಿದ್ದೆ ಅವ್ರ ಬಗ್ಗೆ. ನಾನು ಯಾರೋ ಒಬ್ರು ಡೈರೆಕ್ಟರ್ನ ಕೇಳಿದಾಗ, ಪ್ರಭಾಕರ್ ಸರ್ ಥರ ಸೀನ್ನ ಒಂದು ಮನೆಯಲ್ಲಿ ಫುಲ್ ಸಿನಿಮಾ ಶೂಟಿಂಗ್ ಮುಗಿಸೋರಂತ, ಸೀನ್ನ ಚೀಟ್ ಮಾಡೋದು ಗೊತ್ತಾಗ್ತಾನೂ ಇರಲಿಲ್ವಂತೆ. ಈ ವಾಸ್ ಸೋ ಬ್ರಿಲಿಯಂಟ್. ಹೌದು, ಯು ನೀಡ್ ಸೋ ಮಚ್ ಸ್ಟಫ್. ಅವ್ರು ಹೇಳಿದ್ರು ಒಂದು ಮನೆಯಲ್ಲಿ ಬ್ರೋ, ನನ್ನದು ಕೇಳಿದಾಗ ನಾನು ಹೆಂಗೆ ಹೌದಾ. ಆ್ಯಂಡ್ ನನ್ನ ಸಿನಿಮಾ ಒಂದು ರೂಮ್ ಆ್ಯಕ್ಚುಲಿ ಜೋಸೆಮನ್ ಸರ್, ಲೇಟ್ ಜೋಸೆಮನ್ ಸರ್ ಅವ್ರು ಹೇಳಿದ್ದಾರೆ ಎಷ್ಟೊಂದು ಕಡೆ 10/10 ಕೊಟ್ಟರೆ ಸಾಕು ಪ್ರಭನ್ಗೆ, ಸಿನಿಮಾ ಮುಗಿಸ್ಬಿಡ್ತಾರೆ ಅಂತ. ಸೊ ಅದೆಲ್ಲ ಕೇಳಿದಾಗ ನಮಗೆ ಅವ್ರ ಥಾಟ್ ಪ್ರೊಸೆಸ್ ಹೆಂಗಿತ್ತು ಲೆಕ್ಕ ಹಾಕಿ. ಆ್ಯಂಡ್ ಅವಾಗಿದ್ದು ಟೆಕ್ನಾಲಜಿಗೆ. ಸೊ ಇವಾಗ ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಇದ್ದಿನೇ ವಿ ಡೂ ಸಮ್ ಮಿಸ್ಟೇಕ್ಸ್ ಇನ್ ಟರ್ಮ್ಸ್ ಆಫ್ ಕಂಟಿನ್ಯೂಟಿಯಲ್ಲಿ ಆಗಿರ್ಬೋದು, ಸೀನ್ನ ಚೀಟ್ ಮಾಡಾಗ. ಬಟ್ ಆ ಕಾಲದಲ್ಲಿ ವಿತೌಟ್ ಎನಿ ಏನೂ ಇಲ್ಲ ನಮ್ಗೆ ನೋಡೋದಕ್ಕೆ, ಅಂದರೆ ಲೆನ್ಸಲ್ಲಿ ಅವ್ರು ಏನು ಲಿಮಿಟೆಡ್ ಟೆಕ್ನಾಲಜಿ, ಬಟ್ ದೇಸ್ ಟು ಬಿ ಅದೆಲ್ಲ ಕೇಳಿದಾಗ ನಮಗೊಂಥರ. ಆ್ಯಂಡ್ ಈಸ್ ಎ ಇನ್ಸ್ಪಿರೇಷನ್. ಸೊ ಇವಾಗ ನಾನು ಐ ವಾಸ್ ಟೆಲ್ಲಿಂಗ್, ಈಗ ನಾನು ಪ್ರೀವಿಯಸ್ ಇಂಟರ್ವ್ಯೂಲು ಅದೇ ಹೇಳಿದೆ, ಈಗ ನಾನು ನೆಗೆಟಿವ್ ರೋಲ್ ಮಾಡ್ತೀನಿ, ಸಪೋರ್ಟಿಂಗ್ ರೋಲ್ ಮಾಡ್ತೀನಿ ಅಂದರೆ ಇವರೆಲ್ಲ ಆ ಕಾಲದಲ್ಲಿ ನನ್ನ ದೇ ಆರ್ ಇನ್ ಪೀಕ್. ಅವರು ಮಾಡೋರೆ, ಕ್ಯಾಮಿಯೋ ರೋಲ್ ಮಾಡೋರೆ, ಸಪೋರ್ಟಿಂಗ್ ರೋಲ್ ಮಾಡೋರೆ. ಲೈಕ್ ಸಿ ಆರ್ಟಿಸ್ಟ್ ಆಗ್ಬೇಕು ನಾವಿಲ್ಲಿ. ಜನ ಇಲ್ಲಿ ನನ್ನ ಹೀರೋ ವಿಲ್ಲನ್ನೋದಕ್ಕಿಂತ ಇವನೊಬ್ಬ ಒಳ್ಳೆ ಆರ್ಟಿಸ್ಟ್. ದಟ್ಸ್ ವಾಟ್ ನನಗೆ ಮ್ಯಾಟ್ರ್ ಆಗುತ್ತೆ. ಮೋಸ್ಟ್ ಆಫ್ ದ ಆರ್ಟಿಸ್ಟ್ ನಾವು ಅದೇನೇ ಇದು ಮಾಡೋದು. ನಾನೇನೀಗ ಮಾತಾಡಿದ್ದೆ ಗೊತ್ತಾ, ಹೆಸರು ಇಲ್ಲಿ ಆನ್ಸರ್ ಇದೆ ನೋಡಿ. ಆರ್ಟಿಸ್ಟಾಗಿ ಗುರ್ತಿಸ್ಕೊಬೇಕು. ಸೊ ಸುಮಾರು ಜನ ಕೇಳಿದ್ರು, ಹೀರೋಗಿ ಮಾಡ್ತೀಯ, ಯಾಕೆ ಮಾಡ್ತಾ ಇದೀಯಾ? ಇಲ್ಲಪ್ಪ, ನಾನು ಇಲ್ಲಿ ಆರ್ಟಿಸ್ಟ್ ಆಗಕ್ಕೆ ಬಂದಿದ್ದೀನಿ ನಾನು ಇಲ್ಲಿ. ಸೊ ಐ ವಾಂಟ್ ಟು ಕ್ರಿಯೇಟ್ ಮೈ ಓನ್ ಐಡೆಂಟಿಟಿ. ಓಕೆ, ಇವ್ನು ಈ ಪಾತ್ರನೂ ಮಾಡ್ಬೋದು, ಎಲ್ಲ ಥರ ಪಾತ್ರ ಮಾಡಬೇಕು. ಸೊ ಇವಾಗ ಮಹಾದೇವಲ್ಲೂ ಇವರು ಕ್ಯಾರೆಕ್ಟರ್ ಏನು ಮಾಡೋರೆ, ಅಮೇಝಿಂಗ್. ಇಟ್ಸ್ ಹುಡುಗಾಟದ ಮಾತೇ ಅಲ್ಲ.